ಹಾಯ್, ನೀವು KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರ್ತಿದ್ರೆ ರಿಸಲ್ಟ್ ಅನೌನ್ಸ್ ಆಯ್ತಲ್ವಾ? ಅದರ ನಂತರ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಅಂದ್ರೆ ಹಿರಿಯೂರು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಒಳ್ಳೆ ಸ್ಕೋರ್ ಮಾಡಿದ ಸ್ಟೂಡೆಂಟ್ಸ್ ತುಂಬಾ ಜಾಸ್ತಿ ಜನ ಇದ್ದಾರೆ. ಅಂದ್ರೆ ಈಗ ಬೇರೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಕಂಪೇರ್ ಮಾಡಿದ್ರೆ ಒಬ್ರು ಇಬ್ರು ಅಥವಾ ಒಂದು 5 ಜನನೋ 200ಗೆ 200 ಸ್ಕೋರ್ ಮಾಡಿದ್ರೆ, ಈ ಹಿರಿಯೂರು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ 70ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 200ಗೆ 200 ಸ್ಕೋರ್ ಮಾಡಿದ್ದಾರೆ. ಅದೇ ರೀತಿ 196 ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳು ಕೂಡ ತುಂಬಾ ಜಾಸ್ತಿ ಇರೋದು ಈ ಹಿರಿಯೂರು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ. ಸೊ ಅವರು ತುಂಬಾ ಈಸಿಯಾಗಿ ಕ್ವಶನ್ ಪೇಪರ್ ನ ತೆಗೆದಿದ್ರ, ಅವರು ತುಂಬಾ ಈಸಿಯಾಗಿ ಕ್ವಶನ್ ಪೇಪರ್ ತೆಗೆದಿದ್ರು ಅಂತ ಆದ್ರೂ ಕೂಡ ಬೇರೆ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳಿಗೆ ಇದು ಒಂದು ರೀತಿ ನ್ಯಾಯ ಅಲ್ಲ. ಯಾಕಂತ ಹೇಳಿದ್ರೆ ಡಿಫಿಕಲ್ಟಿ ಲೆವೆಲ್ ತುಂಬಾ ಕಡಿಮೆ ಆಗ್ಬಿಟ್ರೆ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದ್ರೆ ಓಕೆ, ಇಲ್ಲಿ ತುಂಬಾ ಕಡಿಮೆ ಇದೆ, ಬೇರೆ ಕಡೆ ಡಿಫಿಕಲ್ಟ್ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಸೀಟ್ಸ್ ಈ ಒಂದೇ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಎಕ್ಸಾಮ್ ಬರೀತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಸಿಕ್ಕ ರೀತಿ ಆಗುತ್ತೆ. ಸೊ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೇಳಬೇಕು. ಯೂಟ್ಯೂಬ್ ನಲ್ಲಿ KEA ವಿಕಸನ ಅಂತಿದೆ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಈ ರೀತಿ ಯಾಕೆ ಆಗಿದೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಕೇದವ್ರಿಗೆ ಕೇಳಿ. ಅದರ ನಂತರ ಈಗ ಇಮೇಲ್ ID ಇದೆ ಕೇಳಿದವ್ರದ್ದು, ಅದನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಮೇಲ್ ಕೂಡ ಮಾಡಿ, ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಮೇಲ್ ಮಾಡಿ. ಈ ರೀತಿ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಿದ್ದೆ, ನಮಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, ಬಟ್ ಈ ಎಕ್ಸಾಮ್ ಸೆಂಟರ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬಾ ಒಳ್ಳೆ ಮಾರ್ಕ್ಸ್ ಬಂದ್ಬಿಟ್ಟಿದೆ. ಸೊ ನಾವು ಕೂಡ ಪ್ರಿಪೇರ್ ಆಗಿದ್ವಿ, ನಮಗೆ ಡಿಫಿಕಲ್ಟ್ ಕ್ವಶನ್ ಪೇಪರ್ ಹಾಗೆ ಬೇರೆಯವರಿಗೆ ಈಸಿ ಕ್ವಶನ್ ಪೇಪರ್, ಈ ರೀತಿ ಯಾಕೆ ಇದು ಈ ಪ್ರಶ್ನೆಯನ್ನ ಕೇಳಿದವರಿಗೆ ಕೇಳಿ. ಸೊ ಇದನ್ನ ಹೇಳಬೇಕಿತ್ತು, ಕರೆಂಟ್ ಹೋಗಿದ್ದ ಸಡನ್ ಆಗಿ, ಬಟ್ ಆ ವಿಡಿಯೋನ ಹೀಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್.